ಪೋಷಕರು ಹಾಗೆ ಕುಟುಂಬಸ್ಥರ ವಿರೋಧದ ಮಧ್ಯೆನೇ ಮದುವೆ ಆಗಿರುತ್ತೆ. ಇಬ್ಬರ ಮಧ್ಯೆ ಪ್ರೀತಿ ಬೆಳೆದಿರುತ್ತೆ. ಆಗಾಗ ಪತಿ ಪತ್ನಿ ನಡುವೆ ಗಲಾಟೆಯೂ ಕೂಡ ಆಗಿರುತ್ತೆ. ಹಾಗಾದ್ರೆ ಆಗಿದ್ದೇನು? ಪೋಷಕರು ಹಾಗೆ ಕುಟುಂಬಸ್ಥರ ವಿರೋಧದ ನಡುವೆ ಮದುವೆ ಆಗುತ್ತೆ. ಇಬ್ಬರ ಮಧ್ಯೆ ಪ್ರೀತಿ, ಆಗಾಗ ಪತಿ ಪತ್ನಿಯ ನಡುವೆ ಗಲಾಟೆ ಕೂಡ ಆಗ್ತಾರೆ. ವೈಮನಸ್ಸು ಜೋರಾದ ಹಿನ್ನೆಲೆಯಲ್ಲಿ ಪತ್ನಿ ಬೇರೆಡೆ ವಾಸ ಆಗಿರ್ತಾಳೆ. ಫ್ರೆಂಡ್ಸ್ ಅಂತೇಳಿ ಪದೇ ಪದೇ ಫೋನ್ ಕಾಲ್ನಲ್ಲಿ ಬ್ಯುಸಿ ಇರ್ತಾರೆ. ಇತ್ತ ವಿಡಿಯೋ ಕಾಲ್ ಮಾಡ್ತಾನೆ ಜಿಮ್ ಟ್ರೈನರ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಎಲ್ಲರನ್ನ ಎದುರಾಕೊಂಡಿರ್ತಾನೆ. ತಂದೆ ತಾಯಿಯನ್ನ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರನ್ನೂ ಕೂಡ ಎದುರಾಕೊಂಡು ಪ್ರೀತಿಗಾಗಿ ಆತನನ್ನ ಅವನೇ ತ್ಯಾಗ ಮಾಡಿ ಮದುವೆ ಕೂಡ ಆಗಿರ್ತಾರೆ. ಪತಿ ಪತ್ನಿ ನಡುವೆ ಅವಾಗವಾಗ ಗಲಾಟೆ ಆಗ್ತಾ ಇರುತ್ತೆ. ವೈಮನಸ್ಸು ಯಾವಾಗ ಜೋರಾಯ್ತೋ ಇತ್ತ ಹೆಂಡತಿ ಬೇರೆಡೆ ವಾಸ ಮಾಡ್ತಿರ್ತಾಳೆ. ಗಂಡ ಏಕಾಂಗಿಯಾಗಿ ಮನೆಯಲ್ಲಿ ವಾಸ ಇರ್ತಾಳೆ. ಫ್ರೆಂಡ್ಸ್ ಅಂತೇಳಿ ಪದೇ ಪದೇ ಫೋನ್ ಕಾಲ್ನಲ್ಲಿ ಬ್ಯುಸಿ ಇರ್ತಾಳೆ ಆಕೆ. ಆಮೇಲೆ ಆಗಿದ್ದೇನು? ವಿಡಿಯೋ ಕಾಲ್ ಮಾಡ್ತಾನೆ ಜಿಮ್ ಟ್ರೈನರ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪತ್ನಿಗೆ ವಿಡಿಯೋ ಕಾಲ್ ಮಾಡ್ತಾನೆ ಪ್ರಾಣ ಬಿಟ್ಟಿದ್ದಾನೆ ಜಿಮ್ ಟ್ರೈನರ್. ವಿಡಿಯೋ ಕಾಲ್ ಮಾಡ್ತಾನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಘಟನೆ ಬೆಂಗಳೂರಿನ ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಬಿಹಾರ ಮೂಲದ ಅಮಿತ್ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದು ಗಮನಿಸ್ತಾ ಇದ್ದೀರಾ? ಕಟ್ಟುಮಸ್ತಾದ ದೇಹ, ಜಿಮ್ ಟ್ರೈನರ್ ಎಲ್ಲವೂ ಚೆನ್ನಾಗೇ ಇತ್ತು. ಬಟ್ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಮನೆಯವರನ್ನ ಎದುರಾಕೊಂಡು ಪ್ರೀತಿಗೆ ಶರಣಾಗಿ ಪ್ರೀತಿಸಿದವಳನ್ನ ಮದುವೆಯಾಗಿ ಈಗ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. 10 ವರ್ಷದ ಹಿಂದೆ ಕೆಲಸವನ್ನ ಅಹರಿಸಿ ಮೃತ ಅಮಿತ್ ಬೆಂಗಳೂರಿಗೆ ಬಂದಿರ್ತಾರೆ. ಜಿಮ್ ಸಮೀಪವೇ ವಾಸ ಇದ್ದಂತಹ ಯುವತಿಯ ಜೊತೆ ಪ್ರೀತಿ ಆಗುತ್ತೆ. ಪೋಷಕರ ವಿರೋಧ ಇರುತ್ತೆ. ಮನೆಯಲ್ಲಿ ಬೇಡ, ಹುಡುಗಿ ಜೊತೆ ಮದುವೆ ಮಾಡೋದು ನಮ್ಗೆ ಇಷ್ಟ ಇಲ್ಲ, ಮಾಡ್ಕೋಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಮನೆಯವ್ರ ಮಾತನ್ನ ಕೇಳದೆ ಆಕೆಯನ್ನ ಒರೆಸಿ ಇತ್ತ ಅಮಿತ್ ಮದುವೆ ಆಗ್ತಾನೆ. ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕಲ್ವಾ? ಅದಾಗ್ಲಿಲ್ಲ. ಗಂಡ ಹೆಂಡತಿ ನಡುವೆ ಪದೇ ಪದೇ ಯಾವುದೋ ವಿಷಯಕ್ಕೆ ಜಗಳ ಬರ್ತಾ ಇತ್ತು. ಜಗಳ ಆದ ತಕ್ಷಣ ಹೆಂಡತಿ ಸೂಟ್ ಕೇಸ್ ತಗೊಂಡು ಮನೆಗೆ ಹೋಗ್ತಾ ಇದ್ಲು. ಅದ್ 2-3 ಬಾರಿ ಆಯ್ತು. ಅದಾದ ನಂತರ ಪತ್ನಿ ಪರ್ಮನೆಂಟ್ ಆಗಿನೇ ಬೇರೆ ಕಡೆ ವಾಸ ಮಾಡೋದಕ್ಕೆ ಶುರು ಮಾಡ್ಬಿಟ್ಲು. ಈಗ ವಿಡಿಯೋ ಕಾಲ್ ಮಾಡ್ತಾನೆ ಅಮಿತ್ ಆತ್ಮಹತ್ಯೆಗೆ ಶರಣಾಗಿರುವುದು ಬಹಳ ನಿಗೂಢವನ್ನ ಹುಟ್ಟಿ ಹಾಕ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ವೆಂಕಟೇಶ್, ಗಮನಿಸ್ತಾ ಇದೀವಿ ಒಳ್ಳೆಯ ದೇಹ, ಕಟ್ಮಸ್ತ್ ಬಾಡಿ, ಅದರಲ್ಲೂ ಮುಖ್ಯವಾಗಿ ಜಿಮ್ ಟ್ರೈನರ್ ಈಗ ಸಡನ್ ಆಗಿ ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಯಾಕೆ ಅನ್ಕೊಂಡ್ರು ಅಂತ? ಚಂದ್ರಕಲಾ ಅಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ, ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಏನು ಹೆದರಿಸೋದಕ್ಕೆ ಹೋದಂತಹ ಜಿಮ್ ಟ್ರೈನರ್ ಆಕಸ್ಮಿಕವಾಗಿ ಉರುಳು ಬಿಗಿದುಕೊಂಡು ಮೃತಪಟ್ಟಿದ್ದಾನೆ ಎನ್ನಲಾಗ್ತಾ ಇದೆ. ಬಿಹಾರ ಮೂಲದ ಅಮಿತ್ ಕುಮಾರ್ 28 ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ದುರ್ದೈವಿ. ಗಮನಿಸ್ತಾ ಇದ್ದೀರಾ, ಇಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಹಾಗೆ ಆತನ ದೃಶ್ಯವನ್ನು ಕೂಡ
ಬಾಗಲಕುಂಟೆ ಠಾಣಾ ವ್ಯಾಪ್ತಿಯ ದಾಸರಹಳ್ಳಿ ಬಳಿ ನಡೆದಿರುವಂಥದ್ದು. ಎಸ್ ಮತ್ತೆ ಸಂಪರ್ಕಿಸ್ತಾ ಇದ್ದೀನಿ. ವೆಂಕಟೇಶ್ ಮಾತಾಡ್ತಾ ಇದ್ದೀವಿ. ಈಗಾಗಲೇ ನಾವು ಜಿಮ್ ಟ್ರೈನರ್ ಅಮಿತ್ ಸಾವಿಗೆ ಶರಣಾಗಿದ್ದಾರೆ. ಅಂತಹ ಏನಾಗಿತ್ತು? ಹೆಂಡತಿ ಜೊತೆ ಜಗಳ ಏನಾದರೂ ಮಾಡ್ಕೊಂಡಿದ್ರಾ? ಯಾಕೆ ಹಿಂಗೆ ಏನಾಯ್ತು ಅಂತ? ಚಂದ್ರಕಲಾ, ಏನಂತ ಹೇಳಿದ್ರೆ ಅಮಿತ್ ಎನ್ನುವಂತಹ ಒಂದು ಜಿಮ್ ಟ್ರೈನರ್ ಸುಸೈಡ್ ಮಾಡ್ಕೊಂಡಿರುವಂತಹ ಘಟನೆ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತದ್ದು. ಈತ ಬಿಹಾರ ಮೂಲದವನು ಆಗಿದ್ದು ಕಳೆದ 10 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಬಂದು ವಾಸವನ್ನ ಮಾಡ್ತಾ ಇರ್ತಾನೆ. ಆರಂಭದಲ್ಲಿ ಒಂದಷ್ಟು ಬೇರೆ ಕೆಲಸಗಳನ್ನ ಮಾಡ್ಕೊಂಡಿರ್ತಾನೆ. ತದನಂತರ ಜಿಮ್ ಅಲ್ಲಿ ಹೋಗಿ ಆತ ಕೆಲಸಕ್ಕೆ ಸೇರ್ಕೊಳ್ತಾನೆ. ಜಿಮ್ ಟ್ರೈನರ್ ಆಗಿ ಕೂಡ ಜಿಮ್ ಅನ್ನ ವರ್ಕೌಟ್ ಮಾಡಿದ ನಂತರ ಆತ ಜಿಮ್ ಟ್ರೈನರ್ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ಪಕ್ಕದ ಮನೆಯಲ್ಲಿದ್ದಂತ ಯುವತಿಯನ್ನ ಜೊತೆ ಒಂದು ಸ್ನೇಹ ಆಗುತ್ತೆ. ತದನಂತರ ಇಬ್ಬರ ನಡುವೆ ಪ್ರೇಮವಾಗಿ ಇಬ್ಬರು ಕೂಡ ಒಂದಷ್ಟು ವರ್ಷಗಳ ಕಾಲ ಸುತ್ತಾಡಿ ತದನಂತರ ಮದುವೆಯನ್ನು ಮಾಡ್ಕೊಂಡಿರ್ತಾರೆ. ಹೀಗೆ ಇರ್ಬೇಕಾದ್ರೆ ಆರಂಭದಲ್ಲಿ ಇಬ್ರು ಕೂಡ ಒಂದು ಒಳ್ಳೆಯ ದಾಂಪತ್ಯ ಜೀವನವನ್ನು ಕೂಡ ನಡೆಸ್ತಾರೆ. ಆದ್ರೆ ಇತ್ತೀಚೆಗೆ ಆಕೆ ಕೆಲವೊಂದಷ್ಟು ವರ್ತನೆಗಳಲ್ಲಿ ಈತನಿಗೆ ಸಾಕಷ್ಟು ಅನುಮಾನ ಅಂದ್ರೆ ನೋವು ತರಿಸುವಂತ ವಿಚಾರಗಳಾಗ್ತಾ ಇತ್ತು. ಈಕೆ ನರ್ಸಿಂಗ್ ಕೆಲ್ಸಕ್ಕೂ ಕೂಡ ಸೇರ್ಕೊಳ್ತಾಳೆ. ಕೆಲ್ಸಕ್ಕೆ ಸೇರ್ಕೊಂಡ ನಂತರ ಈತನನ್ನ ಅವಾಯ್ಡ್ ಮಾಡುವಂತ ಕೆಲಸ ಆಗ್ತಾ ಇರುತ್ತೆ. ಅಂದ್ರೆ ಯಾವಾಗ್ಲೂ ಫೋನ್ ಅಲ್ಲಿ ಇರುವಂತದ್ದು, ತನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಹಾಗಾಗಿ ಹೆಚ್ಚಾಗಿ ಇವನನ್ನ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಇದರಿಂದ ಈತನಿಗೆ ಸಾಕಷ್ಟು ಬೇಸರ ಆಗುತ್ತೆ. ಸಾಕಷ್ಟು ಬಾರಿ ಆತ ತಿಳಿ ಹೇಳುವ ಕೆಲಸವನ್ನು ಕೂಡ ಮಾಡ್ತಾನೆ. ಇಬ್ಬರ ನಡುವೆ 1-2 ಬಾರಿ ಜಗಳ ಆಗುತ್ತೆ. ಆದ್ರೂ ಕೂಡ ಕಾಂಪ್ರಮೈಸ್ ಅನ್ನ ಮಾಡ್ಕೊಂಡು ಇಬ್ರು ಕೂಡ ಒಟ್ಟಿಗೆ ಇರ್ತಾರೆ. ಕೆಲವೊಂದಷ್ಟು ದಿನಗಳ ಹಿಂದೆ ಈಕೆ ಜಗಳ ಮಾಡ್ಕೊಂಡಂತ ಸಂದರ್ಭದಲ್ಲಿ ತನ್ನ ತವರು ಮನೆಗೆ ಹೊರಟೋಗ್ತಾಳೆ. ಹಾಗಾಗಿ ಮತ್ತೆ ಆಕೆಯನ್ನ ಮನವೊಲಿಸಿ ಕರ್ಕೊಂಡು ಬಂದು ಇಬ್ರು ಕೂಡ ಆರಂಭದ ಜೀವನವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಕಳೆದ ಕೆಲವು ದಿನಗಳಿಂದ ಅಂದ್ರೆ 1-2 ದಿನಗಳ ಹಿಂದೆ ಇದೇ ಕೆಲಸ ಮತ್ತೆ ರಿಪೀಟ್ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆಕೆ ತನ್ನಂತೆ ನಿನ್ನೊಟ್ಟಿಗೆ ಜೀವನ ಮಾಡೋದಿಲ್ಲ ಅಂತ ಹೇಳಿ ತನ್ನ ತವರು ಮನೆ ಸೊ ಈತ ಮತ್ತೆ ಆಕೆಯನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಆಕೆ ಯಾವುದೇ ರೀತಿಯಾದಂತಹ ಕನ್ವಿನ್ಸ್ ಆಗೋದಿಲ್ಲ. ಆಗ ತನ್ನ ಹೆಂಡತಿಗೆ ಎದುರಿಸುವಂತ ಒಂದು ಕೆಲಸವನ್ನು ಮಾಡಿ ಮನಸ್ಸು ಕರಗುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಆಕೆ ವಾಪಸ್ ಬರ್ಬೋದು ಅಂತ ಹೇಳಿ ಒಂದು ವಿಡಿಯೋ ಕಾಲ್ ಅನ್ನ ಮಾಡಿ ತದನಂತರ ನೀನು ಬರ್ದೇ ಇದ್ರೆ ನಾನು ಸೂಸೈಡ್ ಮಾಡ್ಕೊಳ್ತೇನೆ, ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿ ಎದುರಿಸುವಂತ ಕೆಲಸವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಆಕೆ ವಿಡಿಯೋ ಕಾಲ್ ನಲ್ಲೇ ಇರ್ತಾಳೆ. ಆಗ ಒಂದು ಫ್ಯಾನ್ಗೆ ಹಗ್ಗವನ್ನು ಬಿಗಿದು ನೇಣು ಹಾಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆಗ ಏನೋ ಒಂದು ಹಗ್ಗವನ್ನ ಕುತ್ತಿಗೆಗೆ ಹಾಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಮೊಬೈಲ್ ಕೆಳಗಡೆ ಡ್ರಾಪ್ ಆಗುತ್ತೆ. ಆ ಬಿದ್ದಂತ ಮೊಬೈಲ್ ಅನ್ನು ಹಿಡಿದುಕೊಳ್ಳುವಂತಹ ವೇಳೆಯಲ್ಲಿ ಆತ ಚೇರ್ ಮೇಲೆ ನಿಂತಿದ್ದಂತ ವೇಳೆಯಲ್ಲಿ ಆ ಒಂದು ಚೇರ್ ಸೈಡ್ಗೆ ಸರಿಯುತ್ತೆ. ಆಗ ಹಗ್ಗ ಏನಿದೆ ಅದು ಕುತ್ತಿಗೆಗೆ ಬಿಗಿದುಕೊಂಡು ಆತ ಸಾವನ್ನಪ್ಪಿರುವಂತದ್ದು. ತಕ್ಷಣ ಆಕೆ ಕೂಡ ಈ ಒಂದು ಘಟನೆಯನ್ನು ಆಧರಿಸಿ ಪೊಲೀಸರಿಗೆ ಫ್ರೆಂಡ್ಸ್ಗೆ ಒಂದು ಮಾಹಿತಿಯನ್ನ ಕೊಡ್ತಾಳೆ. ಸೊ ಬಂದಂತ ನೋಡಿದ ವೇಳೆಯಲ್ಲಿ ಆತ ಸುಸೈಡ್ ಮಾಡ್ಕೊಂಡು ಸತ್ತಿರುವಂತದ್ದು. ಈಗಾಗಲೇ ಏನೋ ಒಂದು ಮೃತದೇಹ ಇದೆ, ಅದು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಚಂದ್ರಕಲಾ. ವೆಂಕಟೇಶ್, ಈಗ ಅಮಿತ್ ಕುಟುಂಬಸ್ಥರು ಎಲ್ಲಿದ್ದಾರೆ? ಬಿಹಾರದಲ್ಲಿದ್ದಾರಾ ಅಥವಾ ಅಮಿತ್ ಜೊತೆನೇ ಇದ್ರಾ ಅಂತ? ಯಾಕಂದ್ರೆ ಆಕೆ ಬಿಟ್ಟು ಹೋದ್ಮೇಲೆ ಅಮಿತ್ ಒಬ್ಬರೇ ಇದ್ರಾ ಅಥವಾ ಕುಟುಂಬಸ್ಥರು ಬಂದಿದ್ರಾ ಇಲ್ಲಿಗೆ ಅಂತ? ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳು ತಿಳಿದು ಬರಬೇಕಿದೆ ಚಂದ್ರಕಲಾ. ಯಾಕಂದ್ರೆ ಈತ ಜಿಮ್ ಟ್ರೈನರ್ ಆಗಿರುವುದರಿಂದ ಆತ ಕುಟುಂಬಸ್ಥರು ಅಲ್ಲೇ ವಾಸ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಆತ ಫ್ರೆಂಡ್ಸ್ ಮತ್ತೆ ಒಂದಷ್ಟು ಜನ ಜೊತೆ ಇದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಈ ತರ ಒಂದು ಹಿನ್ನೆಲೆ ಏನು ಅಂದ್ರೆ ಅವರ ತಂದೆ ತಾಯಿ ಅಥವಾ ಅವರ ಪೋಷಕರು ಯಾರಿದ್ದಾರೆ ಅವರು ಉತ್ತರ ಭಾರತದಲ್ಲಿ ಇದ್ದಾರಾ ಅಥವಾ ಇಲ್ಲೇ ಇದ್ದಾರಾ ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ತಿಳಿದು. ಎಸ್, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಮದುವೆ ಬಳಿಕ ಅಮಿತ್ ಕುಮಾರ್ ಪತ್ನಿ ನರ್ಸಿಂಗ್ ಕೋರ್ಸ್ ಅನ್ನ ಮಾಡಬೇಕು ಅಂತ ಸೇರ್ಕೊಂಡಿದ್ದಾರೆ. ನರ್ಸಿಂಗ್ ಸೇರಿದ ಬಳಿಕ ಫ್ರೆಂಡ್ಸ್ ಜೊತೆಗೆ ಪದೇ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಫೋನಲ್ಲಿ ಮಾತಾಡಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಆಕೆ ಕೇಳಿರೋದಿಲ್ಲ. ಹಾಗಾಗಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗ್ತದೆ.